ನಮಸ್ಕಾರ. ನನ್ನ ಹೆಸರು ಸೀಮಾ ದೇಸಾಯಿ ಹಾಸ್ಪಿಟಲಿಂದ ಇವತ್ತು ಥೈರಾಯ್ಡ್ ಎಂಬ ಮಹತ್ವದ ಆರೋಗ್ಯದ ಬಗ್ಗೆ ಕೆಲವು ವಿಶೇಷ ಮಾಹಿತಿನ ತಿಳ್ಕೊಳ್ಳೋಣ. ಥೈರಾಯ್ಡ್ ಎಂಬುದು ನಮ್ಮ ಕುತ್ತಿಗೆ ಮುಂಭಾಗದಲ್ಲಿರುವ ಒಂದು ಸಣ್ಣ ಗ್ರಂಥಿ, ಆದರೆ ಇದು ನಮ್ಮ ದೇಹದ ಮೇಲೆ ತುಂಬ ಪ್ರಭಾವ ಬೀರುತ್ತದೆ. ಸೊ ಥೈರಾಯ್ಡ್ ಹಾರ್ಮೋನ್ಗಳು ಉತ್ಪಾದಿಸುವ ಕೆಲವು ಹಾರ್ಮೋನ್ಗಳು ನಮ್ಮ ದೇಹದ ತೂಕದಲ್ಲಿ ವ್ಯತ್ಯಾಸ ಮಾಡುತ್ತದೆ, ಶಕ್ತಿ ಕುಂದಿಸುತ್ತದೆ, ಆಮೇಲೆ ಜೀರ್ಣಕ್ರಿಯೆಗೆ ಸಮಸ್ಯೆ ಆಗುತ್ತೆ, ಆಮೇಲೆ ಮಾಸಿಕ ಋತುಚಕ್ರದ ಮೇಲೆ ಸಮಸ್ಯೆ ಬೀರುತ್ತದೆ ಮತ್ತು ಗರ್ಭಧಾರಣೆಗೆ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಇದರಲ್ಲಿ ಎರಡು ವಿಧ, ಒಂದು ಹೈಪೋಥೈರಾಯ್ಡಿಸಮ್, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್. ಮೊದಲನೇದಾಗಿ ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಾಗುತ್ತೆ ಅಂದರೆ ಥೈರಾಯ್ಡ್ ಹಾರ್ಮೋನು ಕಮ್ಮಿ ಆಗುತ್ತೆ. ಇದರಲ್ಲಿ ಏನು ಲಕ್ಷಣಗಳು ಕಾಣಿಸುತ್ತೆ ಅಂತ ಅಂದರೆ ತೂಕದಲ್ಲಿ ಹೆಚ್ಚಳ ಅಂದರೆ ವೇಟ್ ಗೇನ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ತುಂಬ ಚಳಿ ಅನಿಸುತ್ತೆ, ಆಮೇಲೆ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಎರಡನೇದು ಹೈಪರ್ ಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಏನು ಲಕ್ಷಣಗಳು ಕಾಣಿಸುತ್ತೆ ಅಂದರೆ ತೂಕದಲ್ಲಿ ಕಡಿಮೆ ಆಗುವುದು ಅಂದರೆ ವೆಯ್ಟ್ ಲಾಸ್, ಪಾಲ್ಪಿಟೇಷನ್ ಅಂದರೆ ಜೋರಾದ ಹೃದಯದ ಬಡಿತ, ಸ್ವೆಟ್ಟಿಂಗ್ ಆಗುವುದು ಅಂದರೆ ಬೆವರು, ಮತ್ತು ನರ್ವಸ್ನೆಸ್, ಆಂಗ್ಸೈಟಿ ಆಗುತ್ತೆ. ಥೈರಾಯ್ಡ್ ಕಂಡುಹಿಡಿಯೋಕ್ಕೆ ತಪಾಸಣೆ ಅಂದರೆ ಯಾವ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೋಬೇಕು ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ನ ಟೆಸ್ಟ್ ಮಾಡಬೇಕು. ಅವಶ್ಯಕತೆ ಬಿದ್ದರೆ T3, T4, TSH ಕಂಪ್ಲೀಟ್ ಆಗಿ ಮಾಡ್ತಾರೆ. ಗರ್ಭಧಾರಣೆಯಲ್ಲಿ ಕೂಡ ಥೈರಾಯ್ಡ್ ಹಾರ್ಮೋನ್ ನಿಯಂತ್ರಣ ತುಂಬ ಮುಖ್ಯ. ಇಲ್ಲ ಅಂತ ಅಂದರೆ ಗರ್ಭಧಾರಣೆಯಲ್ಲಿ ಗರ್ಭಪಾತ ಆಗುವುದು, ಕಡಿಮೆ ತೂಕದ ಮಗು ಹುಟ್ಟುವುದು, ಇಲ್ಲ ಡೆಲಿವರಿಯಲ್ಲಿ ಸಮಸ್ಯೆಗಳು ಕಂಡುಬರುತ್ತವೆ. ಥೈರಾಯ್ಡ್ ಹಾರ್ಮೋನ್ ನಿಯಂತ್ರಣದಲ್ಲಿರಬೇಕಂದ್ರೆ ಯಾವ ಆಹಾರ ಸೇವಿಸಬೇಕು, ಅದರಲ್ಲಿ ಅಯೋಡಿನ್ ಇರುವ ಉಪ್ಪು ಸೇವಿಸಬೇಕು, ಹಾಲು, ಮೊಸರು ಮತ್ತು ತರಕಾರಿನ ಹೆಚ್ಚಾಗಿ ತಗೋಬೇಕು. ಯಾವ ಫುಡ್ನ ಅವಾಯ್ಡ್ ಮಾಡಬೇಕಂದ್ರೆ ಸೋಯಾ ಪ್ರಾಡಕ್ಟ್ನ ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್, ಫಾಸ್ಟ್ ಫುಡ್ ಮತ್ತು ನಮ್ಕೀನ್ಸು ಆ ಥರದ ಫುಡ್ಡೆಲ್ಲ ಅವಾಯ್ಡ್ ಮಾಡಬೇಕು. ಈ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಕಾಣಿ ಮತ್ತು ಪರೀಕ್ಷೆ ಮಾಡಿಕೊಳ್ಳಿ. ಥ್ಯಾಂಕ್ ಯು.